ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಎಗ್ ಬುರ್ಜಿ ಮಾಡೋದು ಹೇಳ್ಕೊಡ್ತೀನಿ ರೀ. ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ರೀ. 3 ಎಗ್ ತೊಗೊಂಡೀನಿ ರೀ. ನಾನು ಗ್ಯಾಸ್ ಹಚ್ಚಾಕತ್ತೀನಿ ನೋಡಿರಿ. ಪಾತ್ರೆ ಇಡ್ತೀನಿ ರೀ. ಎಣ್ಣೆ ಹಾಕ್ಕೊಂಡ್ರಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಾಕತ್ತೀನಿ ನೋಡಿರಿ. ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರಿ. ಅರಿಶಿನ ಪುಡಿ ಹಾಕ್ತೀನಿ ರೀ. ಟೊಮೆಟೊ ಹಾಕಾಕತ್ತೀನಿ ನೋಡಿರಿ. ಎಲ್ಲ ಸ್ವಲ್ಪ ಎಣ್ಣೆಯಾಗ ಕರಗಬೇಕು ರೀ ಅವು. ನೋಡಿರಿ ಎಣ್ಣೆಗೆಲ್ಲ ಇದು ಆಗ್ಯಾವ್ರಿ. ಈಗ ಎಗ್ ಹಾಕ್ಕೊಂಡ್ರಿ ಒಡೆದು ನೋಡಿರಿ. ಹಿಂಗೆ ಹಾಕ್ಬೇಕ್ರಿ ಅದ್ರೊಳಗೆ. ನೋಡಿರಿ ಮಿಕ್ಸ್ ಮಾಡೋಣ್ರಿ. ನಿಮಗೆ ಅದು ಸ್ವಲ್ಪ ರೌಂಡಾಗಿ ದೊಡ್ಡ ಒಂಥರ ಬುರ್ಜಿ ಟೈಪ್ ಬೇಕಂದ್ರೆ ಭಾಳ ತಿರ್ಗಿಸ್ಬಾರ್ದು ರೀ. ನಮಗೆ ಹಂಗೆ ಇಷ್ಟ ಆಗೋದಿಲ್ಲ. ನಾನು ಅದಕ್ಕೆ ಎಲ್ಲ ಸ್ಮೂತಾಗಿ ಸಣ್ಣಗೆ ಆಗ್ತೈತೆ ಅಂಥೇಳಿ ನಾನು ಭಾಳ ಕೈ ಆಡ್ಸಾಕತ್ತೀನಿ ರೀ. ನೋಡಿರಿ ಹೆಂಗೆ ಬಂದೈತೆ ರೀ. ಒಂಥರ ಉದುರು ಬಂದೈತೆ ರೀ. ಮಸ್ತ್ ಬಂದೈತೆ ನೋಡಿರಿ ಎಗ್ ಬುರ್ಜಿ ರೀ. ಚಲೋ ಆಕತ್ರಿ. ಮನ್ಯಾಗ ಮಾಡ್ಕೊಳ್ರಿ. ಚಪಾತಿಗೆ, ಕಟಕ್ ರೊಟ್ಟಿಗೆ ಮಸ್ತ್ ಆಕೈತೆ ರೀ. ನೋಡಿರಿ ಎಗ್ ಬುರ್ಜಿ ರೆಡಿ ಆಯ್ತು ರೀ ನಮ್ದು. ಭಾಳ ಹೊತ್ತೇನು ಆಗೋದಿಲ್ಲ ರೀ. ಇದಕ್ಕೆ ಟೈಮ್ ಭಾಳ ಹಿಡಿಯಂಗಿಲ್ಲ. ಹಾಗಾಗಿ ಲಘು ಆತ್ರಿ ಇದು. ನೋಡಿರಿ ಹೆಂಗೆ ಬಂದೈತೆ ನೋಡಿರಿ. ಕಟಕ್ ರೊಟ್ಟಿ ರೀ. ಎಗ್ ಬುರ್ಜಿ ತಿಂದ್ರೆ ಮಸ್ತ್ ಇರ್ತೈತೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.